ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾವನಾತ್ಮಕ ಪ್ರೇಮಕಥೆ ನಾನೆಂದಿಗೂ ನಿನ್ನವನೇ ಭಾಗ 45. ಈಗ ತಲೆನೋವು ಕಡಿಮೆ ಆಯ್ತಾ? ಜನನಿ ಅವನ ಕೂದಲಲ್ಲಿ ಮೃದುವಾಗಿ ಕೈಯಾಡಿಸುತ್ತಾ ವಿಚಾರಿಸಿಕೊಂಡಳು. ಕಡಿಮೆಯಾಗೋದೇನು, ಪೂರ್ತಿ ಹೊರಟು ಹೋಯಿತು, ಹೇಳಿದ ಜ್ಯೇಷ್ಠ. ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು ಮೇಡಮ್. ನಮ್ಮಿಂದ ನಿಮಗೇನಾದರೂ ಸಹಾಯ ಬೇಕಾದರೆ ಹೇಳಿ, ಮಾಡೋಕೆ ರೆಡಿ ಇದ್ದೀವಿ ಅಲ್ವಾ ಜಾನು? ಜಾನು, ನೀನು ನನ್ನ ಜೊತೆಗಿದ್ರೆ ನನ್ನ ಮನೆ ಮನಸ್ಸು ತುಂಬಿದ ಹಾಗೆ ಇರುತ್ತೆ. ಇವತ್ತು ನೀನು ನನ್ನ ಜೊತೆಗೆ ಇರಲಿಲ್ವಲ್ಲ, ಎಲ್ಲ ಖಾಲಿ ಖಾಲಿ ಆದಂತೆ ಅನ್ನಿಸ್ತಾ ಇತ್ತು ಎಂದು ಹೇಳುತ್ತಾ ತನ್ನ ಅಪ್ಪುಗೆಯನ್ನು ಬಿಗಿಗೊಳಿಸಿದ ಜ್ಯೇಷ್ಠ. ಈಗ ತಲೆನೋವು ಕಡಿಮೆ ಆಯ್ತಾ? ಜನನಿ ಅವನ ಕೂದಲಲ್ಲಿ ಮೃದುವಾಗಿ ಕೈ ಆಡಿಸುತ್ತಾ ಅವನನ್ನು ವಿಚಾರಿಸಿಕೊಂಡಳು. ಕಡಿಮೆ ಆಗುವುದೇನು, ಪೂರ್ತಿ ಹೊರಟು ಹೋಯಿತು. ನಿನ್ನ ಕಂಡ ತಕ್ಷಣ ತಲೆನೋವಿಗೆ ಭಯ ಆಯಿತು ಅನ್ಸುತ್ತೆ, ಹೆದರಿ ಓಡಿ ಹೋಯಿತು. ಅವಳನ್ನೇ ಮೋಹಕವಾಗಿ ನೋಡುತ್ತಾ ನಕ್ಕ ಜ್ಯೇಷ್ಠ. ಮನೆಗೆ ಬಂದ ಮೇಲೆ ಕಾಫಿನೂ ಕುಡಿಯದೆ ತಲೆನೋವು ಅಂತ ಮಲಗಿದ್ರಿ ಅಂತ ಹೇಳಿದ್ರು ಅಮ್ಮ. ಹಾಗಾದರೆ ಈಗ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಜನನಿ ಹೊರಟಳು. ನನಗೆ ಒಬ್ಬನೇ ಮಲಗೋಕೆ ಬೇಜಾರು, ನಾನು ನಿನ್ನ ಜೊತೆ ಬರ್ತೇನೆ. ಅವನು ಅವಳೊಂದಿಗೆ ಹೊರಟ. ಸೊಸೆಯೊಂದಿಗೆ ನಗುನಗುತ್ತಾ ಮಾತಾಡುತ್ತಾ ಬಂದ ಮಗನನ್ನು ಕಂಡು ಸಿರಿ ಅವರು ವಿಚಾರಿಸಿಕೊಂಡರು. ನಿನ್ನ ತಲೆನೋವು ಕಡಿಮೆ ಆಯ್ತಾ? ಆಗ ಮನೆಗೆ ಬಂದಾಗ ಅವನ ಮುಖ ನೋಡೋಕೆ ಆಗ್ತಿರ್ಲಿಲ್ಲ. ಈಗ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇದ್ದಾನೆ. ಜನನಿ ಬರುವಾಗಲೇ ಏನಾದರೂ ಔಷಧಿ ತಗೊಂಡು ಬಂದಿದ್ದಾಳಾ ಹೇಗೆ? ಮಗ ಸೊಸೆ ಇಬ್ಬರ ಕಾಲು ಎಳೆದರು ಸಿರಿ. ನನ್ನ ತಲೆನೋವು ಕಡಿಮೆ ಆಯ್ತಮ್ಮ, ಅದಕ್ಕೆ ಜಾನೂನೇ ಔಷಧಿ. ಅವಳು ನನ್ನ ಜೊತೆ ಇದ್ದರೆ ನನ್ನ ತಲೆನೋವೆಲ್ಲ ಓಡಿ ಹೋಗುತ್ತೆ. ಈ ಪ್ರಾಯವೇ ಅಂತಹದು. ಮಗ ಸೊಸೆಯನ್ನು ತುಂಬ ಪ್ರೀತಿಸುತ್ತಾನೆ ಎಂದು ಅರಿವಿತ್ತಲ್ಲ, ಅವಳಿಂದು ಜೊತೆಗಿಲ್ಲದ್ದು ಇಂದು ಅವನ ಬೇಸರಕ್ಕೆ ಕಾರಣ. ಸಿರಿಯವರು ಮತ್ತೇನು ಕೇಳಲು ಹೋಗಲಿಲ್ಲ. ಜ್ಯೇಷ್ಠ ತಾಯಿಯ ಬಳಿ ಯಾವುದೇ ವಿಷಯವನ್ನು ಹೇಳಿಲ್ಲವೆಂದು ಜನನಿಗೆ ಅರ್ಥವಾಗಿತ್ತು. ಅವಳು ಕೂಡ ಅವರಿಗೆ ಏನು ಹೇಳಲು ಹೋಗಲಿಲ್ಲ. ಅಮ್ಮ, ನಿಮಗೂ ಕಾಫಿ ಮಾಡ್ಲಾ ಕೇಳಿದಳು. ನಂಗೀಗ ಕಾಫಿ ಬೇಡಮ್ಮ, ನಾನಾಗಲೇ ಕುಡಿದಾಯಿತು. ಇಷ್ಟು ಹೊತ್ತಲ್ಲಿ ಕಾಫಿ ಕುಡಿದರೆ ನನಗೆ ಊಟ ಸೇರಲ್ಲ. ನೀವಿಬ್ಬರು ಕುಡೀರಿ, ಆಗ ಕೋಡುಬಳೆ ಮಾಡಿಸಿದ್ದೆ, ಇಬ್ಬರೂ ತಿನ್ನಿ ಎಂದು ಹೇಳುತ್ತಾ ಒಂದು ತಟ್ಟೆಯಲ್ಲಿ ಕೋಡುಬಳೆ ಹಾಕಿಕೊಟ್ಟರು. ಅಷ್ಟರಲ್ಲಿ ಜನನಿ ಅವರಿಬ್ಬರಿಗೂ ಬಿಸಿ ಬಿಸಿಯಾಗಿ ಕಾಫಿ ಬೆರೆಸಿಕೊಂಡು ಬಂದಿದ್ದಳು. ಜ್ಯೇಷ್ಠ, ನಿಮ್ಮ ತಾತ ನಾಳೆ ಅವರ ಮನೆಗೆ ಬರಬೇಕು, ಏನೋ ಮಾತಾಡೋದಿದೆ ಅಂತ ಹೇಳಿದ್ರು. ನಿನ್ನ ದೊಡ್ಡತ್ತೆ ಇನ್ನೂ ಫ್ಲ್ಯಾಟಲ್ಲೇ ಇದ್ದಾರಂತೆ. ಕೆಲಸದವರೊಂದಿಗೆ ಅಜ್ಜಿ ತಾತನ್ನ ಮಾತ್ರ ಬಿಟ್ಟು ಬರೋಕೆ ನನಗೆ ಮನಸ್ಸಿಲ್ಲ. ಒಂದು ವೇಳೆ ಅವರು ನಮ್ಮಲ್ಲಿ ಬಂದು ಇರೋಕೆ ಒಪ್ಕೊಂಡ್ರೆ ಇಲ್ಲಿ ಕರ್ಕೊಂಡು ಬರಲಾ? ಮಗನನ್ನು ಕೇಳಿದರು. ಅಮ್ಮ, ಈ ವಿಚಾರ ಎಲ್ಲ ನನ್ನ ಹತ್ರ ಯಾಕೆ ಕೇಳ್ತೀಯ? ನಿಂಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು. ನೀನು ಯಾವ ನಿರ್ಧಾರ ತಗೊಂಡ್ರೂ ನನ್ನ ಸಮ್ಮತಿ ಇದೆ. ಒಂದು ವೇಳೆ ಮಗ ಇದಕ್ಕೆ ಸಮ್ಮತಿಸದಿದ್ದರೆ, ಏನಾದರೂ ಅಡ್ಡಿ ಹೇಳಿದರೆ ಎಂಬ ಭಾವನೆ ಇತ್ತು ಸಿರಿಯವರಿಗೆ. ಮಗನ ಮಾತು ಕೇಳಿ ತುಂಬ ಸಂತೋಷವಾಯಿತು. ಮತ್ತೆ 4 ದಿನಗಳು ಕಳೆದಿದ್ದವು. ಜನನಿ ಮತ್ತು ಜ್ಯೇಷ್ಠ ಪ್ರೇಮಾ ಟೀಚರ್ ಮನೆಗೆ ಹೋಗಿ ಅವರ ಬಳಿ ಇದ್ದ ಸಾಕ್ಷಿಯನ್ನು ಸಂಗ್ರಹಿಸಿಕೊಂಡು ಅಲ್ಲಿಂದಲೇ ಜನನಿ ಅಂದು ನಿಧಿಯ ಅಕ್ಕ ನಿಶಾಗೆ ಕರೆ ಮಾಡಿದ್ದಳು. ಹಲೋ, ಇದು ನಿಶಾ ಅವರ ನಂಬರ್ ತಾನೆ? ನಾನು ಮಿಸೆಸ್ ಜ್ಯೇಷ್ಠ ಮಾತಾಡ್ತಿರೋದು. ನೀವೀಗ ಫ್ರೀ ಆಗಿದ್ದೀರಾ, ಮಾತಾಡಬಹುದಾ? ಅವರ ಬಳಿ ವಿಚಾರಿಸಿದಳು. ಹೌದು ಮೇಡಮ್, ನಾನು ನಿಶಾನೇ ಮಾತಾಡ್ತಾ ಇರೋದು. ಹಾಂ, ಮಾತಾಡಿ. ನಾನು ತುಂಬ ದಿನಗಳಿಂದ ನಿಮ್ಮ ಕರೆಗಾಗಿ ಕಾಯ್ತಾ ಇದ್ದೆ. ಅಂತೂ ಕೊನೆಗೂ ನನಗೆ ಕರೆ ಮಾಡಿದ್ರಲ್ಲ, ನನಗೀಗ ಸಮಾಧಾನ ಆಯಿತು. ಎಷ್ಟೋ ದಿನಗಳಾಯಿತು ನಿಮ್ಮನ್ನು ಕಂಡು. ನಿಮಗೆ ನಿಮ್ಮ ಪತಿಯಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ ತಾನೇ? ಅಥವಾ ಅದರ ಮೊದಲೇ ಎಚ್ಚೆತ್ತುಕೊಂಡಿದ್ದೀರಾ? ನಿಶಾ ಹೇಳಿದ್ದಳು. ಮೇಡಮ್, ಇದು ಫೋನಲ್ಲಿ ಮಾತಾಡೋ ವಿಚಾರ ಅಲ್ಲ. ನಾವು ಮೀಟ್ ಮಾಡಿ ಮಾತಾಡೋಣ. ನೀವು ಹೇಳಿದಂತೆ ನಿಮ್ಮ ತಂಗಿ ನಿಧಿ ಸಾವಿಗೆ ನನ್ನ ಪತಿ ಕಾರಣ ಅಲ್ಲ. ನಿಮ್ಮ ತಂಗಿ ನಿಮ್ಮಿಂದಲೂ ಎಲ್ಲ ವಿಷಯಗಳನ್ನು ಮುಚ್ಚಿಟ್ಟಿದ್ಲು. ಆ ವಿಚಾರವಾಗಿ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ. ನಾವು ನಿಮ್ಮನ್ನು ಮೀಟ್ ಮಾಡೋಕ್ಕೆ ಎಲ್ಲಿ ಬರಬೇಕು ಅಂತ ತಿಳಿಸಿ. ನಾನು ಕೊಟ್ನಲ್ಲ ಆ ಅಡ್ರೆಸ್ಗೆ ನೀವು ಬನ್ನಿ, ಇಲ್ಲಿ ನಾವು ಮಾತಾಡೋಣ, ಹೇಳಿದಳು ನಿಶಾ. ಜನನಿ ಮತ್ತು ಜ್ಯೇಷ್ಠ ಹೊರಡುವಾಗ ಪ್ರೇಮಾ ಮೇಡಮ್ ಅವರನ್ನು ತಮ್ಮೊಂದಿಗೆ ಕರೆದುಕೊಂಡು ಹೊರಟರು. ನಿಶಾ ತಮ್ಮ ಮನೆಯಲ್ಲೇ ಸಂಗೀತ ಕ್ಲಾಸ್ ಮಾಡುತ್ತಿದ್ದಳು. ಇವರು ಬರುವ ವಿಚಾರ ತಿಳಿದು ಮಕ್ಕಳಿಗೆ ಇವತ್ತು 1/4 ಗಂಟೆ ಬೇಗ ಕ್ಲಾಸ್ ಬಿಡುತ್ತಿದ್ದೀನಿ, ನಾಳೆ ಆ ಟೈಮ್ ಕವರ್ ಮಾಡೋ ಹಾಗೆ ಕ್ಲಾಸ್ ಮಾಡ್ತೀನಿ ಎಂದು ಹೇಳಿದಳು. ಜನನಿ ನಿಶಾಗೆ ಪ್ರೇಮಾ ಟೀಚರ್ ಮತ್ತು ತನ್ನ ಪತಿಯನ್ನು ಪರಿಚಯಿಸಿದಳು. ಬಳಿಕ, ನೀವು ಹೇಳುವ ಹಾಗೆ ನನ್ನ ಪತಿ ಕೊಲೆಗಾರನೂ ಅಲ್ಲ, ಅಪರಾಧಿನೂ ಅಲ್ಲ. ನನ್ನ ಗಂಡನಿಗೂ ನಿಮ್ಮ ತಂಗಿಗೂ ಯಾವುದೇ ಸಂಬಂಧವೂ ಇಲ್ಲ. ಅದೇ ಸ್ಕೂಲಲ್ಲಿ ಕೆಲಸ ಮಾಡುತ್ತಿರುವ ಪ್ರೇಮಾ ಟೀಚರ್ಗೆ ನಿಮ್ಮ ತಂಗಿಯ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ ಎಂದು ಹೇಳುತ್ತಾ ನಿಧಿಯವರಿಗೆ ಕಳಿಸಿದ ಮೆಸೇಜನ್ನು ತೋರಿಸಿದಳು ಜನನಿ. ಆ ಸಂದೇಶವನ್ನು ಓದುತ್ತಾ ಹೋದಂತೆ ನಿಶಾಳ ಮುಖದ ಬಣ್ಣವೇ ಬದಲಾಗಿ ಹೋಗಿತ್ತು. ಅಂದರೆ ತನ್ನ ತಂಗಿ ಮದುವೆಯಾದ ವ್ಯಕ್ತಿಯೊಬ್ಬನೊಂದಿಗೆ ಸಂಬಂಧವನ್ನು ಇರಿಸಿಕೊಂಡು ತಮ್ಮಲ್ಲಿ ಸುಳ್ಳು ಹೇಳಿಕೊಂಡು ಅವನೊಂದಿಗೆ ಜೀವನ ನಡೆಸುತ್ತಿದ್ದಳು.
ತಾವು ತಿಳಿದಷ್ಟು ಅಮಾಯಕಳಲ್ಲ ತನ್ನ ತಂಗಿ. ಈಗಾಗಲೇ ಮದುವೆಯಾದ ವ್ಯಕ್ತಿಯೊಂದಿಗೆ ಈ ರೀತಿಯ ಅನೈತಿಕ ಸಂಬಂಧ ಹೊಂದುವುದು ತಪ್ಪು ಎಂದು ಗೊತ್ತಿದ್ದರೂ ತಂಗಿ ಯಾಕೆ ಇಂತಹ ನಿರ್ಣಯವನ್ನು ಕೈಗೊಂಡಳು? ಛೆ, ತನ್ನಿಂದ ಎಂತಹ ಕೆಲಸವಾಯಿತು? ಜ್ಯೇಷ್ಠನ ಜೀವನ ಹಾಳು ಮಾಡಬೇಕೆಂದೇ ಜನನಿಯ ಬಳಿ ಅವನು ಕೊಲೆಗಾರ ಎಂದು ಹೇಳಿ ಅವರಿಬ್ಬರನ್ನು ದೂರ ಮಾಡಬೇಕೆಂದಿದ್ದಳು. ಅಲ್ಲದೆ ಜ್ಯೇಷ್ಠನ ಮುಂದೆ ತಾಯಿಯನ್ನು ಕಳಿಸಿ ತಾಯಿಯ ಮೂಲಕ ಅವನನ್ನು ಅವಮಾನಿಸಿದ್ದಳು. ಎಲ್ಲ ನಿಧಿ ಮಾಡಿದ ಕೆಲಸದಿಂದಾಗಿ ತನ್ನಿಂದ ಈಗ ಅದೆಷ್ಟು ದೊಡ್ಡ ತಪ್ಪಾಗಿ ಹೋಯಿತು. ಈಗ ಅವರಿಬ್ಬರ ಮುಖ ನೋಡಲು ಸಾಧ್ಯವಾಗುತ್ತಿಲ್ಲ ನಿಶಾಗೆ. ಸಾರಿ, ಐ ಆಮ್ ರಿಯಲಿ ಸಾರಿ. ನಾನು ನನ್ನ ತಂಗಿಗೆ ಮೋಸ ಮಾಡಿದವರು ನೆಮ್ಮದಿಯಾಗಿ ಜೀವನ ಮಾಡಬಾರದು ಅಂತ ಆ ಕಾರಣಕ್ಕಾಗಿ ನಿಮಗೆ ತೊಂದರೆ ಕೊಟ್ಟೆ. ಆದರೆ ಆ ಕೆಲಸ ಮಾಡಿದ ವ್ಯಕ್ತಿ ಬೇರೆ ಅಂತ ನನಗೆ ಈಗ ಗೊತ್ತಾಯಿತು. ಆದರೆ ನಿಧಿ ನಮ್ಮ ಹತ್ರ ಜ್ಯೇಷ್ಠ ಸರ್ ಜೊತೆ ತಿರುಗಾಡ್ತಾ ಇದ್ದೀನಿ ಅಂತ ಹೇಳಿದ್ದರಿಂದ ನಮ್ಮ ಪ್ರಕಾರ ನೀವೇ ತಪ್ಪಿತಸ್ಥರು. ಅವಳು ನಿಮ್ಮ ಹೆಸರನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾಳೆ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಿಮ್ಮ ಸ್ಕೂಲಲ್ಲಿ ಅಲ್ವಾ ನನ್ನ ತಂಗಿ ಕೆಲಸ ಮಾಡ್ತಾ ಇದ್ದಿದ್ದು. ಆದ್ದರಿಂದ ನಾವು ನೀವೇ ಮಿಸ್ಯೂಸ್ ಮಾಡಿಕೊಂಡಿದ್ದೀರಿ ಅವಳನ್ನು ಅಂತ ಅಂದ್ಕೊಂಡಿದ್ವಿ. ನಾವು ತಪ್ಪಾಗಿ ತಿಳ್ಕೊಂಡಿದ್ವಿ. ಅವಳು ಬಳಿಕ ಆ ಸಂದೇಶವನ್ನು ನೋಡುತ್ತಾ, ಹೌದು, ಇದೇ ದಿನ ನಮ್ಮ ನಿಧಿ ಆತ್ಮಹತ್ಯೆ ಮಾಡಿಕೊಂಡಿರೋದು. ಅವಳು ಸಾಯೋಕೆ 2 ಗಂಟೆ ಮೊದಲು ನಿಮಗೆ ಸಂದೇಶ ಕಳುಹಿಸಿದ್ದಾಳೆ. ನಮ್ಮ ತಾಯಿಯು ನನ್ನ ಜೊತೆ ಇದ್ದಾರೆ. ಅವರಿಗೂ ನಾನು ವಿಷಯ ಹೇಳ್ತೀನಿ. ನೀವೀಗ ಬಂದು ಹೇಳಿದ್ದು ತುಂಬ ಒಳ್ಳೆಯದಾಯಿತು. ಇಲ್ಲಾಂದರೆ ನಮ್ಮಮ್ಮಂಗೆ ನನ್ನ ಮಗಳ ಜೀವನ ಹಾಳು ಮಾಡಿರೋವನನ್ನು ಕೊಲ್ಲಬೇಕು ಅನ್ನೋಷ್ಟು ಸಿಟ್ಟಿತ್ತು. ಅನರ್ಥ ಆಗೋ ಮೊದಲು ಸತ್ಯ ಗೊತ್ತಾಗಿದ್ದು ತುಂಬ ಒಳ್ಳೆಯದಾಯಿತು. ಬಳಿಕ ನಿಶಾ ಪ್ರೇಮ ಟೀಚರ್ನತ್ತ ತಿರುಗಿ ಹೇಳಿದಳು, ಮೇಡಮ್, ಈ ವಿಚಾರ ನೀವು ಮೊದಲೇ ಹೇಳಿದರೆ ಒಳ್ಳೆಯದಿತ್ತು ಅಲ್ವಾ? ನಾವು ಈ ರೀತಿ ತಪ್ಪು ಕಲ್ಪನೆ ಮಾಡಿಕೊಂಡು ಇವರಿಗೆ ತೊಂದರೆ ಕೊಡುತ್ತಿರಲಿಲ್ಲ. ಅವರಿಗೂ ನಮ್ಮಿಂದಾಗಿ ತೊಂದರೆ ಆಗ್ತಾ ಇರಲಿಲ್ಲ. ಬೀದಿಯಲ್ಲಿ ಅವರ ಮಾನಹಾನಿ ಆಗೋ ಥರ ವರ್ತಿಸ್ತಾ ಇರಲಿಲ್ಲ. ಈಗ ಅವರಿಗೆ ನಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕೋ ಹಕ್ಕಿದೆ. ತಾವು ಅವರ ಜೊತೆ ತಪ್ಪಾಗಿ ವರ್ತಿಸಿದ್ದಕ್ಕೆ ಆತಂಕದಿಂದಲೇ ಹೇಳಿದಳು ನಿಶಾ. ಆಗ ಪ್ರೇಮ ಅವರು ಹೇಳಿದರು, ಈ ಘಟನೆ ಎಲ್ಲ ಆದಮೇಲೆ ನಾನು ನಿಮ್ಮ ಹಳೆ ಬಾಡಿಗೆ ಮನೆಗೆ ಹೋಗಿದ್ದೆ. ಅಲ್ಲಿ ವಿಚಾರಿಸಿದಾಗಲೂ ನಿಮ್ಮ ಅಡ್ರೆಸ್ ಸಿಗಲಿಲ್ಲ. ನಿಧಿಯ ಸೆಲ್ಫೋನ್ಗೆ ಟ್ರೈ ಮಾಡಿದ್ದೆ. ಅದು ಸ್ವಿಚ್ಡ್ ಆಫ್ ಅಂತ ಬರ್ತಾ ಇತ್ತು. ಆದ್ದರಿಂದ ನಿಮಗೆ ಏನು ಹೇಳೋಕೆ ನನ್ನ ಕೈಲಿ ಸಾಧ್ಯವಾಗಲಿಲ್ಲ. ಅಂದಿನ ಪರಿಸ್ಥಿತಿಯನ್ನು ವಿವರಿಸಿದರು ಪ್ರೇಮ. ಇದಕ್ಕೆಲ್ಲ ಮುಖ್ಯ ಕಾರಣ ಜಯಂತ್. ನೀವು ಆವತ್ತು ಕಂಪ್ಲೇಂಟ್ ಮಾಡಿರಲಿಲ್ವಾ? ಅವಳು ಅಂದು ನಿಮ್ಮ ಮನೆಯಲ್ಲೇ ಸೂಸೈಡ್ ಮಾಡಿಕೊಂಡಿದ್ಲು ಅನಿಸುತ್ತೆ ಅಲ್ವಾ? ಸ್ಕೂಲ್ಗೆ ಬಂದಿರಲಿಲ್ಲ. ಒಂದು ವೇಳೆ ಸ್ಕೂಲಲ್ಲಿ ಇನ್ಸಿಡೆಂಟ್ ಆಗಿದ್ರೆ ನಾವು ಕಂಪ್ಲೇಂಟ್ ಮಾಡಬಹುದಾಗಿತ್ತು. ಸುಮಾರು 1 ವರ್ಷದ ಹಿಂದಿನ ಘಟನೆಯಲ್ಲವೇ? ಅಂದು ಕಂಪ್ಲೇಂಟ್ ಮಾಡಿದರೆ ಇದೆಲ್ಲ ಅಂದೇ ಇತ್ಯರ್ಥವಾಗುತ್ತಿತ್ತು ಎಂಬ ಅರ್ಥದಲ್ಲಿ ಹೇಳಿದ್ದ ಜ್ಯೇಷ್ಠ. ನಿಶಾ ಉತ್ತರಿಸಿದಳು, ಇಲ್ಲ ಸರ್, ಆಗ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು. ನಿಧಿ ಸ್ಯಾಲರಿ ಮತ್ತು ಅವಳು ನಡೆಸುತ್ತಿದ್ದ ಡ್ಯಾನ್ಸ್ ಪ್ರೋಗ್ರಾಂನಿಂದ ಬಂದ ದುಡ್ಡಲ್ಲಿ ನಾವು ಜೀವನ ಮಾಡ್ತಾ ಇದ್ದಿದ್ದು. ಅಲ್ಲದೆ ನಂಗಾಗ ಮದುವೆ ಆಗಿರಲಿಲ್ಲ. ಮನೆ ಮರ್ಯಾದೆ ಪ್ರಶ್ನೆ ಅಂತ ನಾವು ಕಂಪ್ಲೇಂಟ್ ಮಾಡೋಕೆ ಹೋಗಿರಲಿಲ್ಲ. ತಮ್ಮ ಅಂದಿನ ಅಸಹಾಯಕ ಪರಿಸ್ಥಿತಿಯ ಬಗ್ಗೆ ಹೇಳಿದಳು ನಿಶಾ. ತೀರ್ಕೊಂಡಿರೋ ನಿಮ್ಮ ತಂಗಿ ಆತ್ಮಕ್ಕೆ ಶಾಂತಿ ಸಿಗಬೇಕು, ನ್ಯಾಯ ಸಿಗಬೇಕು ಅಂತ ಅಂದರೆ ಮೇಡಮ್, ನೀವು ಈಗಲೂ ಕಂಪ್ಲೇಂಟ್ ಮಾಡಬಹುದು. ಅವನೀಗ ನಮ್ಮ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇಲ್ಲ. ಆದರೆ ನೀವೊಂದು ಕಂಪ್ಲೇಂಟ್ ಕೊಟ್ಟರೆ ಮುಂದೆ ಏನಾಗುತ್ತೋ ನೋಡೋಣ. ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು ಮೇಡಮ್. ನಮ್ಮಿಂದ ನಿಮಗೆ ಏನಾದರೂ ಸಹಾಯ ಬೇಕಾದರೆ ಹೇಳಿ, ಮಾಡೋಕೆ ರೆಡಿ ಇದ್ದೀವಿ ಅಲ್ವಾ ಜಾನು? ಪತ್ನಿಯನ್ನು ಕೇಳಿದ ಜ್ಯೇಷ್ಠ. ನಿಮ್ಮಂತಹ ಒಳ್ಳೆಯ ಮನುಷ್ಯರಿಗೆ ತೊಂದರೆ ಕೊಡೋಕ್ಕೆ ಹೊರಟೆನಲ್ಲ. ಈಗ ನಾನು ಮಾಡಿರೋ ತಪ್ಪಿಗಾಗಿ ಪಶ್ಚಾತ್ತಾಪ ಪಡುತ್ತಿದ್ದೇನೆ, ಹೇಳಿದಳು ನಿಶಾ. ಬಳಿಕ ತನ್ನ ತಾಯಿಗೂ ತಂಗಿಯ ಸಾವಿಗೆ ಕಾರಣರಾದವರು ಯಾರು ಎಂಬುದನ್ನು ವಿವರಿಸಿ ಹೇಳಿದಳು. ನಿಶಾ ಮತ್ತು ಅವಳ ತಾಯಿಗೆ ನಿಧಿಯ ಸಾವಿಗೆ ಜಯಂತ್ ಕಾರಣ ಎಂದು ಗೊತ್ತಾಗಿತ್ತು. ಬೇರೆ ಎಲ್ಲ ಕಷ್ಟ ಸುಖಗಳನ್ನು ನನ್ನ ಜೊತೆ ಹಂಚ್ಕೋತಾ ಇದ್ಲು ನಿಧಿ. ಆದರೆ ಈ ವಿಚಾರ ನನ್ನ ಹತ್ರ ಒಂದ್ಸಲನೂ ಹೇಳಿಕೊಂಡಿಲ್ಲ. ಅದೊಂದು ದಿನ 3ನೇ ವ್ಯಕ್ತಿಗಳ ಮೂಲಕ ನನಗೆ ಈ ವಿಚಾರ ಗೊತ್ತಾಗಿ ನಾನೇ ಅವಳನ್ನು ಕರೆದು ಹೇಳಿದ್ದೆ, ಮದುವೆ ಆಗಿರೋ ವ್ಯಕ್ತಿ ಜೊತೆ ಓಡಾಡಬೇಡ, ಅದು ಒಳ್ಳೆಯದಲ್ಲ ಅಂತ. ಆದರೆ ಅವಳಿಗೆ ಅದು ಇಷ್ಟ ಆಗಲಿಲ್ಲ. ನನ್ನ ಮಾತನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ ನಿಧಿ. ಅವಳ ಆಯಸ್ಸು ಅಷ್ಟೇ ಇತ್ತೇನೋ, ವೇದನೆಯಿಂದಲೇ ಹೇಳಿಕೊಂಡರು ಪ್ರೇಮ. ನನಗೆ ತಂಗಿಯಾದರೂ ನಮ್ಮ ಮನೆಗೆ ಆಧಾರ ಸ್ತಂಭವಾಗಿದ್ಲು ಅವಳು. ಅವಳ ಸಾವಿಗೆ ನ್ಯಾಯ ಒದಗಿಸಬೇಕು ಅಂತ ನನ್ನ ಮನಸ್ಸು ಹೇಳ್ತಿದೆ. ಮೋಸ ಮಾಡಿದವನು ಆರಾಮವಾಗಿ ಇದ್ದಾನಲ್ಲ, ಅವನಿಗೆ ಶಿಕ್ಷೆ ಕೊಡಿಸೋಕೆ ಆಗುತ್ತಾ ಅಂತ ನೋಡ್ತೀನಿ, ಹೇಳಿದಳು ನಿಶಾ.
ಜನನಿ ಮತ್ತು ಜ್ಯೇಷ್ಠ ಬಂದ ಕೆಲಸ ಆಗಿತ್ತು. ಯಾರು ಜ್ಯೇಷ್ಠನನ್ನು ಅಪರಾಧಿ ಎಂದು ತಿಳಿದಿದ್ದರೋ ಅವರ ಮುಂದೆ ಅವನು ನಿರಪರಾಧಿ ಎಂದು ಸಾಕ್ಷಿಗಳೊಂದಿಗೆ ಸಾಬೀತುಪಡಿಸಿಯಾಗಿತ್ತು. ಜನನಿ ಮತ್ತು ಜ್ಯೇಷ್ಠ ಇಬ್ಬರ ಮನಸ್ಸಿಗೂ ನೆಮ್ಮದಿ ಸಿಕ್ಕಿತ್ತು. ಆ ನೊಂದ ತಾಯಿ ಮಗಳ ಮೇಲೆ ಕೇಸ್ ಹಾಕುವ ಇಚ್ಛೆ ಜ್ಯೇಷ್ಠನಿಗೆ ಇರಲಿಲ್ಲ. ಅದಾಗಲೇ ಸಂಜೆ ಕತ್ತಲಾಗಿತ್ತು. ಜನನಿ ಅವರ ಬಳಿ ಹೇಳಿದಳು, ನಾನಾಗ ಕಾಲ್ ಮಾಡಿದ್ನಲ್ಲ, ಅದೇ ನನ್ನ ನಂಬರು. ನಾವಿನ್ನು ಹೊರಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮಿಂದ ತುಂಬ ಸಹಾಯ ಆಯಿತು. ಅದನ್ನು ನಾವಿಬ್ಬರು ಸದಾ ನೆನಪಲ್ಲಿ ಇಟ್ಕೊಳ್ತೀವಿ, ಜ್ಯೇಷ್ಠ ಪ್ರೇಮಾ ಮೇಡಮ್ ಬಳಿ ಹೇಳಿದ. ಇದರಲ್ಲಿ ನಂದೇನೂ ಇಲ್ಲ ಸರ್. ನಿಮ್ಮ ಋಣ ನನ್ನ ಮೇಲಿದೆ. ಇರೋ ಸತ್ಯನ ಹೇಳಿದ್ದೀನಿ ಅಷ್ಟೇ, ಉತ್ತರಿಸಿದರು ಪ್ರೇಮಾ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.